ಸಿಆರ್ಎಸ್ ಅನುದಾನದಲ್ಲಿ ಪೊಲೀಸ್ ಇಲಾಖೆಗೆ 4 ವಾಹನಗಳು ಹಾಗೂ 1 ಆಂಬ್ಯುಲೆನ್ಸ್ ನೀಡುವುದರ ಮೂಲಕ ಹೊಸ ಕಾಯಕಲ್ಪ ಕಲ್ಪಿಸಲಾಗುವುದು ಎಂದು ಶಾಸಕ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ತಾಲೂಕಿನ ರಾವಣಿ ಗ್ರಾಮದಲ್ಲಿ 4.5 ಕೋಟಿ ಅನುದಾನದಲ್ಲಿ ರಾವಣಿ ಏತ ನೀರಾವರಿ ಯೋಜನೆ ಪುನರುಜ್ಜೀವನ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಏತ ನೀರಾವರಿ ಯೋಜನೆಯನ್ನು ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಪೂರ್ಣ ಪ್ರಮಾಣದ ಪುನಶ್ಚೇತನಕ್ಕೆ ಒತ್ತು ನೀಡಲಾಗಿದ್ದು, ಹೊಸದಾಗಿ ಪಂಪು, ಮೋಟಾರ್ ಹಾಗೂ ಎಂಎಸ್ ಪೈಪ್ ಅಳವಡಿಸುವುದರ ಮೂಲಕ ಶಾಶ್ವತ ಪರಿಹಾರ ನೀಡಿ ಯೋಜನೆಯ ಲಾಭವನ್ನು ರೈತರು ಪಡೆಯುವ ಅವಕಾಶವನ್ನು ಕಲ್ಪಿಸಲಾಗುವುದು ಎಂದರು. ಬಳವಳಿಯಿಂದ ಪೂರಿ ಗಾಳಿಗೆ ಸೇರುವ ರಸ್ತೆಗೆ 28 ಕೋಟಿಗಿಂತಲೂ ಹೆಚ್ಚು ಖರ್ಚು ವಿಸ್ತಾರವಾದ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ರಾವಣಿ ಗ್ರಾಮದ ಪ್ರಮುಖ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದ್ದಾರೆ. ಮಳವಳ್ಳಿ ನೀರಾವರಿ ಯೋಜನೆಗೆ ಹಿಂದೆ 400 ಕೋಟಿ ಅನುದಾನ ತರಲಾಗಿತ್ತು. ಪ್ರಸ್ತುತ ಬಜೆಟ್ನಲ್ಲಿ ಟಿ. ನರಸೀಪುರ, ಮಳವಳ್ಳಿ ಭಾಗದ ಕಿರುಗಾವಲು, ಕಲ್ಗುಣಿ, ಸಜ್ಜಲೂರು ಸೇರಿದಂತೆ ಅಗ್ರಪುರ ತನಕ ನಾಲಾ ಆಧುನೀಕರಣ ಕಾಮಗಾರಿಗೆ 200 ಕೋಟಿ ಘೋಷಣೆ ಮಾಡಲಾಗಿದೆ. ಕೊರಟಗೆರೆ ಬಾವಲಿ ರಸ್ತೆಯನ್ನ ಕೆಶಿಪ್ನಲ್ಲಿ ಮಳವಳ್ಳಿಯಿಂದ ಮೈಸೂರಿನವರೆಗೆ ಚತುಷ್ಪಥ ರಸ್ತೆಯನ್ನು ಅಭಿವೃದ್ಧಿಗೊಳಿಸಲಾಗುವುದು. ಕೆರೆ ತುಂಬಿಸುವ ಯೋಜನೆಗೆ ಒತ್ತು ನೀಡಲಾಗಿದೆ. ಕಾರ್ಮಿಕ ಮಕ್ಕಳ ವಿಶೇಷ ಶಾಲೆಯನ್ನು ಮಳವಳ್ಳಿಗೆ ನೀಡಲಾಗಿದೆ. ಹೆಚ್ಚುವರಿ ಬಜೆಟ್ನಲ್ಲಿ ಮತ್ಸ್ಯೋದ್ಯಮ ವಿಚಾರವನ್ನು ಸೇರಿಸಲಾಗುವುದು. ಜೊತೆಗೆ ಪಟ್ಟಣದ ಅಭಿವೃದ್ಧಿಗೆ ಪೌರಾಡಳಿತ ಇಲಾಖೆ ವತಿಯಿಂದ 10 ಕೋಟಿ ಬಿಡುಗಡೆಗೊಳಿಸುವ ಭರವಸೆಯನ್ನು ಸಚಿವರು ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ತಾಲೂಕಿನ ಅವೇರಹಳ್ಳಿ, ಹಂಗ್ರಾಪುರ, ಚನ್ನಪಿಳ್ಳೆ ಕೊಪ್ಪಲು, ಕಿರುಗಾವಲು, ಗುಗ್ಗನಹುಂಡಿ, ಹುಲ್ಲೇಗಾಲ, ಮಂಚನಹಳ್ಳಿ ಗ್ರಾಮಗಳಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ. ದೇವಿಪುರ ಗ್ರಾಮದಲ್ಲಿ ತೋಟಗಾರಿಕಾ ಇಲಾಖೆಯಿಂದ 23 ಲಕ್ಷ ರೂಪಾಯಿ ಕಾಂಪೌಂಡ್ ನಿರ್ಮಾಣ. ತಾಲೂಕಿನ ಬಸವನಪುರ ಗ್ರಾಮದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಸಿ ಚರಂಡಿ ನಿರ್ಮಾಣ ಹಾಗೂ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಎನ್ಆರ್ಎಲ್ಎಂ ವತಿಯಿಂದ ಅಕ್ಕ ಕೆಫೆ ನಿರ್ಮಾಣ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿದ್ದಾರೆ. ಮನ್ಮೂಲ್ ನಿರ್ದೇಶಕರಾದ ಆರ್ಎನ್ ವಿಶ್ವಾಸ್, ಕೃಷ್ಣೇಗೌಡ, ತಾಲೂಕು ಪಂಚಾಯಿತಿ ಇಒ ಎಚ್ಜಿ ಶ್ರೀನಿವಾಸ, ಜಿಲ್ಲಾ ಪಂಚಾಯಿತಿ ಎಡಬಲಿ ಅಪ್ಪಯ್ಯ ಬೋವಿ, ಲೋಕೋಪಯೋಗಿ ಇಲಾಖೆಯ ಎಡಬಲಿ ಎಎಂ ಸೋಮಶೇಖರ, ಟಿಎಪಿಸಿಎಂಎಸ್ ಅಧ್ಯಕ್ಷ ಎಂ ಲಿಂಗರಾಜು, ನಿರ್ದೇಶಕರಾದ ಕೆಜೆ ದೇವರಾಜು, ದಿಲೀಪ್ ಕುಮಾರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕಾ ಅಧ್ಯಕ್ಷ ಪಿ ಮಾದೇಶ, ಕೆಪಿಸಿಸಿ ಸದಸ್ಯ ಸಿದ್ದೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸಿ ಮಾಧು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಹದೇವಸ್ವಾಮಿ, ಕೆಸಿ ಚೌಡೇಗೌಡ, ಗೋವಿಂದರಾಜು, ಮಾಜಿ ಉಪಾಧ್ಯಕ್ಷರಾದ ಡಿಬಿ ಬಸವರಾಜು, ಮಾದೇಗೌಡ, ಮುಖಂಡರಾದ ಸಿಎಂ ವೇದಮೂರ್ತಿ, ಬಂಕ ಮಹದೇವು, ಸಂತೋಷ, ರಾಜೇಶ, ದೀಪು, ಚೇತನ್, ನಾಯಕ, ರವೀಂದ್ರ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, ಗಿರೀಶ್, ಪ್ರಜಾಪವ ಟಿವಿ, ಮಂಡ್ಯ. ನಮ್ಮ ಮಳವಳ್ಳಿಯ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಚರಂಡಿ ಮತ್ತು ಮಾರ್ಕಾಲ್ ಬಳಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ, ಹಾಗೆ ನಮ್ಮ ಕೊರಟಗೆರೆ ಬಾವಲಿ ರಸ್ತೆ ಬಸವನಪುರದ ಹತ್ರ ಮಳೆ ಬಂದಾಗ ಮುಖ್ಯ ರಸ್ತೆ ನೀರೆಲ್ಲ ಊರೊಳಗೆ ಅದು ಪ್ರಮುಖವಾದಂಥ ಉದ್ದನೆ ಒಂದು ಚರಂಡಿ ಮಾಡಬೇಕು, ಅದಕ್ಕೂ ಒಂದು. ಹಾಗೆ ಈಗ ರಾವಣಿನಲ್ಲಿ ನಾವು ಸಣ್ಣ ನೀರಾವರಿ ಇಲಾಖೆಯಿಂದ ಬಹುದಿನಗಳಿಂದ ನಿರ್ಮಿಸಿದ್ದಂಥ ಏತ ನೀರಾವರಿ ಯೋಜನೆ, ಇದಕ್ಕೆ ಪೂರ್ಣ ಪ್ರಮಾಣದ ಪುನಶ್ಚೇತನವನ್ನು ಹೊಸದಾಗಿ ಪಂಪು, ಮೋಟ್ರು ಮತ್ತು ಎಂಎಸ್ ಪೈಪ್ಲೈನ್ ರೈಸಿಂಗ್ ನೀರು ಅದನ್ನು ಮಾಡೋದ್ರಲ್ಲಿ ಶಾಶ್ವತವಾಗಿ ನೀರಿನ ಹರಿವು ಈ ಯೋಜನೆಯ ಲಾಭವನ್ನು ರೈತರಿಗೆ ಪಡೆಯೋದಕ್ಕೆ ಅವಕಾಶ. ಅದರ ಜೊತೆಯಲ್ಲಿ ಇತರೆ ಅಂಗ್ರಾಪುರ, ಅವೇರಹಳ್ಳಿ, ಬ್ಯಾಪಟ್ಟ, ನಂಜನಪುರ, ಕೋಣಕೊಪ್ಪಲು, ಆನ್ವಾಡಿ, ಹಾಗೆ ನಮ್ಮ ಕಿರ್ಗಾವಲಿನ ಗುಮ್ನುಂಡಿ, ಕಿರ್ಗಾವಲು, ಹುಲ್ಲೇಗಾಲ, ದೇವಿಪುರದಲ್ಲಿ ಒಂದು ತೋಟಗಾರಿಕೆ ಇಲಾಖೆದು ಕಾಂಪೌಂಡ್ ನಿರ್ಮಾಣ ಮತ್ತು ಮಂಚನಹಳ್ಳಿನೂ ಕೂಡ ರಸ್ತೆ ನಿರ್ಮಾಣಕ್ಕೆ ನಾವೆಲ್ಲ ಇವತ್ತು ಪೂಜೆ ಮಾಡ್ತಾಯಿದ್ದೀವಿ. ಕೊನೆಯದಾಗಿ ಮಳವಳ್ಳಿ ಒಂದು ತಾಲೂಕು ಪಂಚಾಯತಿ ಕಚೇರಿ ಒಂದು ಅಕ್ಕ ಕ್ಯಾಂಟೀನನ್ನು ಹೊಸದಾಗಿ ಪ್ರಾರಂಭ ಮಾಡ್ತೇವೆ. ಯಾಕೆಂದರೆ ಕಚೇರಿಗಳ ಹತ್ರ ಬಂದಾಗ ಜನಗಳಿಗೆ ಒಂದು ಸುಲಭದ ದರದಲ್ಲಿ ಊಟ ತಿಂಡಿ ಸಿಗಲಿಕ್ಕೋಸ್ಕರ ಈ ಗ್ರಾಮದಲ್ಲಿ ಮುಖ್ಯ ರಸ್ತೆಯೂ ಕೂಡ ಸಮಸ್ಯೆ ಇತ್ತು. ಈಗಾಗಲೇ ನಾನು ಮಳವಳ್ಳಿಯಿಂದ ಪೂರಿಗಾಲಿಗೆ ಸೇರ್ತಕ್ಕಂಥ ಪ್ರಮುಖವಾದಂಥ ರಸ್ತೆಗೆ
ನನಗೆ ತಿಳಿದಂಗೆ ಅದೊಂದು 28 ಕೋಟಿ ಮೀಸ್ತಾ ಇದೆ. ಇನ್ನೂ ಒಂದು 2-3 ಕೋಟಿ ಬೇಕಾಗುತ್ತೆ. ಒಂದು ವಿಸ್ತಾರವಾದಂಥ ಒಂದು ಗುಣಮಟ್ಟದ ರಸ್ತೆ ಜೊತೆಯಲ್ಲಿ ಈ ಭಾಗದ ಸಂಚಾರ ವ್ಯವಸ್ಥೆನ ಸುಗಮಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಆ ಮುಖ್ಯ ರಸ್ತೆಯಿಂದ ಊರೊಳಕ್ಕೆ ರಸ್ತೆ ಭಾಳ ದಿನಗಳಿಂದ ಭಾಳ ವರ್ಷಗಳಿಂದ ಅದನ್ನು ಪೂರ್ಣಗೊಳಿಸಿದೆ. ಈಗ ಅದರ ಮುಂದುವರೆದ ಭಾಗದ ಬೇಡಿಕೆ ಇದೆ. ಊರೊಳಗಿನ ರಸ್ತೆಗಳ ಬೇಡಿಕೆಯನ್ನು ಇರ್ತಾ ಇದೆ. ಸಹಜವಾಗಿ ಒಂದಾದ್ಮೇಲೆ ಒಂದನ್ನು ಕೇಳ್ತಕ್ಕಂಥದ್ದು ಸಾರ್ವಜನಿಕರ ಒಂದು ಹವ್ಯಾಸ. ಅದನ್ನು ಪೂರೈಸ್ತಕ್ಕಂಥ ಜವಾಬ್ದಾರಿ ಹಂತ ಹಂತವಾಗಿ ನಾನು ಕಾಮಗಾರಿನ ಪೂರ್ಣಗೊಳಿಸ್ತೀನಿ. ಈ ರಾವಣಿ ಒಂದು ದೊಡ್ಡ ಗ್ರಾಮ, ಮಳವಳ್ಳಿಗೆ ಹೊಂದ್ಕೊಂಡಂತೆ ಕೆರೆ ಪಕ್ಕದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡ್ತಕ್ಕಂಥ ಜವಾಬ್ದಾರಿಯಲ್ಲಿ ನನ್ನ ಒಂದು ಹಂತವಾದಂಥ ಯೋಜನೆಗಳಲ್ಲಿ ವಿಚಾರದಲ್ಲಿ ಈಗಾಗಲೇ ನಾನು 400 ಕೋಟಿ ಯೋಜನೆಗಳನ್ನ ಏನು ತಂದಿದ್ದೆ ಅದನ್ನು ಮತ್ತೆ ಇವಕ್ಕೆ ಪೂರ್ಣ ಪ್ರಮಾಣದ ಒತ್ತನ್ನು ಕೊಡ್ತೀವಿ ಅನ್ನೋದನ್ನು ಒತ್ತು ಕೊಟ್ಟು ಹೇಳಿದ್ದಾರೆ. ಇದಲ್ಲದೆ ಇನ್ನೂ ಒಂದು 200 ಕೋಟಿ ಮಿಗಿಲಾದಂಥ ಯೋಜನೆ ನಮ್ಮ ತುರುಗ್ನೂರು ರಾಜ್ಯ ಅಂದರೆ ಅದನ್ನೇ ಹೇಳಿರೋದು ಟಿ ನರಸೀಪುರ ಮಳವಳ್ಳಿ ಭಾಗದ ಅಂದರೆ ಎರಡಕ್ಕೂ ಹೊಂದ್ಕೊಂಡಂಥ ಭಾಗ. ನಮ್ಮ ಕಿರ್ಗಾವಲು, ಗಲ್ಕುಣಿ, ನಮ್ಮ ಈ ಭಾಗದ ಸುಜ್ಜೂರು, ಅಂಗ್ರಾಪುರ ತನಕನೂ ಆ ಒಂದು ನಾಲಾ ಆಧುನೀಕರಣದ ಕಾಮಗಾರಿಗಳು ಬರ್ತವೆ. ಅದನ್ನು ಕೂಡ ಪೂರ್ಣಗೊಳಿಸ್ತಕ್ಕಂಥ ಜವಾಬ್ದಾರಿನಲ್ಲಿ ಇವತ್ತು ಬಜೆಟ್ನಲ್ಲಿ ಘೋಷಣೆ ಇದೆ. ನಮ್ಮ ಕೊರಟಗೆರೆ ಬಾವಲಿ ರಸ್ತೆಯನ್ನು ಕೆಶಿಪ್ನಲ್ಲಿ ಚತುಷ್ಪಥ ರಸ್ತೆಯನ್ನಾಗಿ ಮಳವಳ್ಳಿಯಿಂದ ಮೈಸೂರಿಗೆ ಆ ರಸ್ತೆಯನ್ನು ಕೂಡ ನಮಗೆ ಇವತ್ತು ಕೊಟ್ಟಿದ್ದಾರೆ. ಇದಲ್ಲದೆ ಈಗಾಗಲೇ ನಮ್ಗೆ ಗೊತ್ತಿದೆ ಕುತ್ತೂರು ಭಾಗದ ಕೆರೆಗಳು ತುಂಬಿಸತಕ್ಕಂಥ ಯೋಜನೆಗೆ ಸಂಬಂಧ. ಜೊತೆಗೆ ಈ ಸಾರಿ ನಿಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಒಂದು ನಮ್ಮ ಲಾಡ್ ಇಲಾಖೆಯವರು ಇಲಾಖೆಯಿಂದ ಒಂದು ವಿಶೇಷವಾದಂಥ ಕಾರ್ಮಿಕರ ಮಕ್ಕಳ ವಿಶೇಷ ಶಾಲೆಯನ್ನು ಒಂದು ಮಳವಳ್ಳಿಗೆ ಇವತ್ತು ಕೊಡ್ಕೊಂಡಿರ್ತಾರೆ. ಇನ್ನೂ ಹೆಚ್ಚುವರಿ ನಾನು ಬಜೆಟಲ್ಲಿ ಸೇರಿಸ್ತೀನಿ, ನಾನು ಸಪ್ಲಿಮೆಂಟ್ರಿ ಬಜೆಟಲ್ಲಿ ಸೇರಿಸ್ತೀನಿ. ಅದರಲ್ಲಿ ಮತ್ಸ್ಯೋದ್ಯಮದ ವಿಚಾರದಲ್ಲಿ ಒಂದನ್ನು ಸೇರಿಸೋದಿದೆ. ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ, ಅದನ್ನು ಯಾವ ಬೇಕಾದ್ರೂ ಮಾಡಿಕೊಡ್ತೀನಿ ಅಂತ ನಡೆಸ್ಕೊಂಡು ಮತ್ತು ಹಾಗೆ ನಮ್ಮ ಪೌರಾಡಳಿತ ಸಚಿವರು ನನ್ನ ಹತ್ರ ಏನೋ ಅವ್ರ ಕೆಲಸ ಬೇಕಾಗ್ತದೆ, ಅವ್ರಿಗೆ ನಾನೊಂದು ಪಟ್ಟಾಕಿ ಪಟ್ಟಣಕ್ಕೆ 10 ಕೋಟಿ ಕೊಟ್ಟರೆ ನಾನು ನಿನ್ನ ಕೆಲಸ ಮಾಡಿಕೊಡ್ತೀನಿ. ಹಾಗಾಗಿ ಒಂದೊಂದನ್ನು ಜೋಡಣೆ ಮಾಡಿಕೊಂಡು ಮಳವಳ್ಳಿಯ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಜವಾಬ್ದಾರಿನ ನೀಡ್ತಾ ಇದ್ವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಮಳವಳ್ಳಿ ತಾಲೂಕಿನ ಪೊಲೀಸ್ ಇಲಾಖೆಯ ವಾಹನಗಳಿಗೆ ಒಂದು ಕಾಯಕಲ್ಪ ಕಲ್ಪಿಸಿ CSR ನಿಧಿನಲ್ಲಿ 4 ವಾಹನಗಳು ಮತ್ತು ಒಂದು ಆ್ಯಂಬುಲೆನ್ಸ್ CSR ನಿಧಿನಲ್ಲಿ ಒಂದು ಆ್ಯಂಬುಲೆನ್ಸನ್ನು ಮುಂದಿನ 10-15 ದಿವಸದಲ್ಲಿ ನಾನು ಅದನ್ನು ಇಲ್ಲಿಗೆ ಲೋಕಾರ್ಪಣೆ ಮಾಡ್ತೀನಿ. ಸಿಬ್ಬಂದಿ ಕೊರತೆ